ಆಮೇಲೆ ಇವತ್ತು ಸರ್ಕಾರ ಎಷ್ಟೇ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರೂ ಸಹಿತವಾಗಿ ಪಾಲಕರಿಗೆ ಅಥವಾ ಪೋಷಕರಿಗೆ ತಮ್ಮ ಮಕ್ಕಳನ್ನು ಯಾವ ಶಾಲೆ ಕಳಿಸ್ಬೇಕು, ಏನು ಭಾಷೆಯಲ್ಲಿ ಕಲಿಸ್ಬೇಕು ಅನ್ನೋದಕ್ಕೆ ತಮ್ಮದೇ ಆದಂಥ ಸಾಕಷ್ಟು ಕಾರಣಗಳಿರ್ತವೆ. ಉದಾಹರಣೆಗೆ ನಾನೇನೋ ಸರಿಯಾಗಿ ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿಸಿದ್ದೆ, ಆದರೆ ಅವ್ನು ನಾಳೆ ಇಂಜಿನಿಯರ್ ಆಗ್ತಾನೆ, ಡಾಕ್ಟರ್ ಆಗ್ತಾನೆ ಗೊತ್ತಿಲ್ಲ, ಅಥವಾ ಅವನು ಪತ್ರಕರ್ತ ಆಗ್ತಾನೆ, ಇನ್ನೊಬ್ಬ ಆಗ್ತಾನೆ. ಆದರೆ ಅವ್ನು ಇಂಗ್ಲೀಷ್ ಕಲ್ತ್ರೆ ಅವನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೆನ್ನಾಗಿರುತ್ತೆ, ಅವನಿಗೆ ಅವಕಾಶಗಳು ದೇಶ ವಿದೇಶದಲ್ಲಾದರೂ ದೊರಕ್ತವೆ ಅಂತಿರುತ್ತೆ. ಅದೇ ರೀತಿಯಾಗಿ ಸಂಸ್ಕೃತ ಕಲ್ತ್ರೆ ಏನು ಸಿಗುತ್ತೆ, ಹೇಗೆ ಹೊಟ್ಟೆ ತುಂಬುತ್ತೆ, ಭವಿಷ್ಯ ಹೇಗೆ ಗಟ್ಟಿಯಾಗುತ್ತೆ ಅನ್ನೋಂಥ ಪ್ರಶ್ನೆಗಳಿರ್ತವೆ. ಹಾಗಿದ್ರೆ ಅಷ್ಟು ಅವಕಾಶಗಳು ಇದಾವ? ಖಂಡಿತ ಇದೆ. ಯಾಕೆಂದರೆ ನಿಮಗೆ ಸಂಸ್ಕೃತವನ್ನು ಕಲ್ತ್ಕೊಂಡ್ರೆ ನೀವು ಸಂಸ್ಕೃತ ನೀವು ಅಭ್ಯಾಸ ಮಾಡಿ, ಅಥವಾ ನೀವೇನು ಪ್ರಾಥಮಿಕ, ಮಾಧ್ಯಮಿಕ, ಪ್ರೌಢ ಮತ್ತು ಕಾಲೇಜು ಇವುಗಳಲ್ಲಿ ನೀವು ಬಿ ಎ ಓದೋರು, ಈಗ ಬಿ ಎ ನೀವು ಸಾಮಾನ್ಯವಾಗಿ ಬಿ ಎ ಅವನು ಬಿ ಎ, ಬಿ ಎಸ್ ಸಿ, ಬಿ ಕಾಮ್, ಬಿ ಬಿ ಎಮ್ ಮಾಡ್ತಕ್ಕಂಥವನು ಯಾವ ಉದ್ಯೋಗಕ್ಕೆ ಹೋಗ್ಬೋದು, ಇದನ್ನು ಬಿ ಎ ಸಂಸ್ಕೃತ ಮಾಡೋದನ್ನೋದೇ ಉದ್ಯೋಗಕ್ಕೆ ಹೋಗ್ಬೋದು ಅವನು. ಯಾಕೆಂದರೆ ನಿಮಗೆ ಕೆ ಪಿ ಸಿ ನಿಯಮಗಳಲ್ಲಿ ಇದಕ್ಕೂ ಅವಕಾಶ ಇದೆ. ಈಗ ಅವನೇನೀಗ ಅವನು ಬಿ ಎ ಸಂಸ್ಕೃತ ಮಾಡಿದೆ, ಎಮ್ ಎ ಸಂಸ್ಕೃತ ಮಾಡಿದೆ, ನನಗೇನು ಉದ್ಯೋಗ ಇಲ್ಲ ಅಂತ ಅನ್ನೋದಕ್ಕೆ ದಾರಿಯೇ ಇಲ್ಲ. ನಿಮಗೆ ಉದ್ಯೋಗಕ್ಕೆ ಬೇಕಾದಷ್ಟು ಅವಕಾಶಗಳಿವೆ ಈಗ ಇದರೊಳಗೆ. ಮತ್ತು ಜೊತೆಗೆ ಅವನು ಇಂಗ್ಲೀಷು ಮತ್ತು ಸ್ವಲ್ಪ ಮಟ್ಟಿಗೆ ಅವನಿಗೆ ಕಂಪ್ಯೂಟರ್ನ ಅನುಭವ ಬಂತು ಅಂತ ಹೇಳಿದ್ರೆ ಬೇಕಾದಷ್ಟು ಸಂಶೋಧನೆಗಳಿಗೆ ಅವಕಾಶ ಇದೆ. ಈಗ ಇಡೀ ದೇಶದಾದ್ಯಂತ ನನಗೆ ಗೊತ್ತಿರೋ ಹಾಗೆ 1800 ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ, ಬೇರೆ ಬೇರೆ ವಿದ್ಯಾಲಯಗಳಲ್ಲಿ, ಇಡೀ ವಿಶ್ವವನ್ನು ಹೇಳೋದು, ಸಂಸ್ಕೃತವನ್ನು ಸಂಶೋಧನೆಯಾಗಿ ತಗೊಂಡಿದ್ದಾರೆ. ಎಲ್ಲಿ ಈಗ ನಮ್ಮಲ್ಲಿ ಸಂಶೋಧನೆಗೆ ಕಡಿಮೆ ಇದೆ. ಈಗ ನಮ್ಮಲ್ಲಿ ಸಂಶೋಧನೆ ಮಾಡ್ತಿರುವ ಜನ ತುಂಬ ಕಡಿಮೆ ಇದ್ದಾರೆ. ಹಾಗೆ ನೋಡೋದಾದರೆ ಹೊರದೇಶಗಳಲ್ಲಿ ಈ ಭರ್ತೃಹರಿಯ ಅವನ ವಾಕ್ಯಪದಿಯ ಕುರಿತು ಅಧ್ಯಯನ ನಡೀತಾ ಇದೆ. ಅಂದರೆ ಈ ಭಾಷೆಯ ಸೂಕ್ಷ್ಮವಾದಂಥ ಫಿಲಾಸಫಿ ಆಫ್ ಲ್ಯಾಂಗ್ವೇಜ್ ಅಂತ ನಾವೇನು ಹೇಳ್ತೀವೋ, ತತ್ವಶಾಸ್ತ್ರದ ಭಾಷೆಯನ್ನು ಅಲ್ಲಿ ಅಧ್ಯಯನ ಆಗ್ತಾಯಿದೆ. ಮೀಮಾಂಸೆ ಶಾಸ್ತ್ರದ ಮುಖ್ಯ ಪ್ರಮೇಯಗಳು ಅಧ್ಯಯನ ಆಗ್ತಾ ಇದ್ದಾವೆ. ಅವರೆಲ್ಲ ಅಧ್ಯಯನ ಮಾಡಿ ವಿಜ್ಞಾನ ಜೊತೆಗೆ ಅದನ್ನು ಸಂಬಂಧೀಕರಣ ಮಾಡ್ತಾ ಇದ್ದಾರೆ. ಯಾವುದನ್ನು ನಮ್ಮಲ್ಲಿ ಖಗೋಳ ವಿಜ್ಞಾನ ಇತ್ತು ಅಂದ್ಕೊಳ್ಳಿ, ನಮ್ಮಲ್ಲಿ ಖಗೋಳ ವಿಜ್ಞಾನ ಇತ್ತು, ಜ್ಯೋತಿಷಾಸ್ತ್ರ ಇದೆ. ಆ ಜ್ಯೋತಿಷಾಸ್ತ್ರ, ಅಸ್ಟ್ರಾನಮಿ ಮತ್ತು ಅಸ್ಟ್ರಾಲಜಿ ಈ ಎರಡರ ನಡುವಣ ಸಂಬಂಧಗಳು ತುಂಬ ಹತ್ತಿರ ಸಂಬಂಧಗಳು ಅನ್ನೋದನ್ನು ಈಗ ಪರಿಗಣಿಸಿ ಅಧ್ಯಯನಗಳು ನಡೀತಾ ಇದ್ದಾವೆ. ನಮ್ಮ ಮೊದಲಾದರೆ ಯಾವುದೋ ಜ್ಯೋತಿಷಾಸ್ತ್ರ ಬಿಡ ಯಾವುದೊಂದು ಏನೋ ಹೇಳ್ತಾರೆ ಅಂತ, ಆದರೆ ಅದು ಒಂದು ವೈಜ್ಞಾನಿಕವಾದಂಥ ಜಾಗಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ನಾವೀಗ ಕಂಡಿರೋ ಹೊತ್ತಿನಲ್ಲಿ ನಾವು ಈ ದೃಷ್ಟಿಯಿಂದ ನಾವು ನಮ್ಮನ್ನು ವಿಸ್ತಾರ ಮಾಡ್ಕೊಳ್ಬೇಕಾದ ಅಗತ್ಯ ಇದೆ ಅಂತ. ನಾವು ಅದನ್ನು ಸಣ್ಣದಾಗಿ ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ. ಏಕೆಂದರೆ ಸಂಸ್ಕೃತಕ್ಕೆ ವೈಶಾಲ್ಯತೆಯನ್ನು ಅವನ ಕಲಿಕೆ ಆಧಾರದ ಮೇಲೆ ಇವತ್ತು ನೋಡಿ, ಉದಾಹರಣೆಗೆ ಈಗ ಉತ್ತರ ಭಾರತದ ಬೇರೆ ಬೇರೆ ಭಾಗಗಳಲ್ಲಿರುವ ವಿದ್ಯಾಲಯಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಹೆಚ್ಚು ಜನ ಇರೋದು ಯಾರು ಅಂತಂದರೆ ಕರ್ನಾಟಕದವರು. ಕರ್ನಾಟಕದಲ್ಲಿ ಸಂಸ್ಕೃತ ಕಲ್ತಿರೋರು ಯಾರಿದ್ದಾರೋ ಅವರೆಲ್ಲ ಅಧ್ಯಾಪಕರಾಗಿದ್ದಾರೆ, ಸಂಶೋಧಕರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿಂದ ಹೊರ ದೇಶಗಳಿಗೆ ಹೋಗಿ ಅಲ್ಲೂ ಕೂಡ ಅವರು ಸಂಸ್ಕೃತದ ಸಂಗೋಪನೆಯಲ್ಲಿ ಅವರು ನಿರತರಾಗಿದ್ದಾರೆ. ಅದೇ ಸಂಸ್ಕೃತವನ್ನು ಕಲ್ತರೆ ನನಗೇನು ಕೆಲಸವೇ ಇಲ್ಲ ಅನ್ನೋದೇನು ಬೇಕಾಗಿಲ್ಲ. ಸಂಸ್ಕೃತ ಕಲ್ತರೆ ನೀನು ಸ್ವದೇಶದಲ್ಲೂ ಇರ್ಬೋದು, ಸ್ವರಾಜ್ಯದಲ್ಲೂ ಇರ್ಬೋದು, ಪರರಾಜ್ಯದಲ್ಲೂ ಕೆಲಸ ಮಾಡೋಕ್ಕೆ ಅವಕಾಶಗಳಿವೆ. ಆದರೆ ಪ್ರತಿಭೆ ಅನ್ನೋದು ಇದೆಯಲ್ಲ, ಆ ಪ್ರತಿಭೆ ಅಂದರೆ ಎಲ್ಲಿ ಬೇಕಾದ್ರೂ ನಾವು ಬೆಳಗ್ಬೋದು. ಪ್ರತಿಭೆಯೇ ಇಲ್ಲದೆ ಇದ್ದರೆ ನೀವು ಬೆಳಗೋದಕ್ಕೆ ಸಾಧ್ಯತೆ ಇರುತ್ತೆ. ಮೂಲತಃ ನಮಗೆ ಅದರಲ್ಲಿ ಆಸಕ್ತಿ ಮತ್ತು ಅದರಲ್ಲಿ ನಾನು ಬೆಳಿತೀನಿ, ಅದನ್ನು ಬೆಳೆಸ್ತೀನಿ, ನಾನು ಬೆಳಿತೀನಿ ಅಂತ. ಸಂಸ್ಕೃತವನ್ನು ಬೆಳೆಸೋ ಮೂಲಕ ನಾನು ಬೆಳಿಬೇಕು, ನಾನು ಬೆಳೆಯೋ ಮೂಲಕ ಸಂಸ್ಕೃತವು ಬೆಳೀತಾ ಹೋಗಬೇಕು. ಇದು ಉಭಯ ಕ್ರಿಯೆ. ಈ ಉಭಯ ಕ್ರಿಯೆಯನ್ನು ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಆ ದೃಷ್ಟಿಯಿಂದ ಸಂಸ್ಕೃತಕ್ಕೆ ಇವತ್ತು ಒಂದು ವೈಶಾಲ್ಯತೆಯನ್ನು ಕಾಣ್ತಾ ಇದ್ದೀವಿ ಅಂತ ಅನ್ಕೋಬೋದು. ಯಾಕೆಂದರೆ ಈ ಇಡೀ ಭಾರತದಲ್ಲಿಯೇ ನಮಗೆ 22-23 ಸಂಸ್ಕೃತ ಅಂದರೆ ಅದನ್ನು ನಾನು ಹೇಳ್ತಿರೋದು ಅಂದರೆ ಈ ಸ್ಟೇಟ್ ಯೂನಿವರ್ಸಿಟಿಗಳಿವೆ, ಸೆಂಟ್ರಲ್ ಯೂನಿವರ್ಸಿಟಿಗಳಿವೆ, ಮತ್ತು ಡೀಮ್ಡ್ ಯೂನಿವರ್ಸಿಟಿಗಳಿವೆ, ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗಳಿವೆ. ಪ್ರೈವೇಟ್ ಯೂನಿವರ್ಸಿಟಿ ಸಂಸ್ಕೃತಕ್ಕಿಲ್ಲ, ಆದರೆ ಸ್ಟೇಟ್ ಯೂನಿವರ್ಸಿಟಿಗಳಿವೆ, ಮತ್ತು ನಮ್ಮ ಸೆಂಟ್ರಲ್ ಯೂನಿವರ್ಸಿಟಿ ಮತ್ತು ಡೀಮ್ಡ್ ಯೂನಿವರ್ಸಿಟಿಗಳಿವೆ. ಈ 3 ಯೂನಿವರ್ಸಿಟಿಗಳಲ್ಲಿ ಸಂಸ್ಕೃತವನ್ನು ಪ್ರಧಾನ ಇದೆ. ಅದರಲ್ಲಿ ವಿಶೇಷವಾಗಿ ಸೆಂಟ್ರಲ್ ಸಾಂಸ್ಕೃತಿಕ ಯೂನಿವರ್ಸಿಟಿ ಏನಿದೆ ಅದು ನೇರವಾಗಿ ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತೆ. ಅದು ಈಗ ಎಲ್ಲ ಕಡೆಯೂ ಕೂಡ ಅನೇಕ ಯೋಜನೆಗಳಿಗೆ ಬೇಕಾದಷ್ಟು ಹಣವನ್ನು ಕೊಡ್ತಾ ಇದ್ದಾರೆ, ಮತ್ತು ಬೇಕಾದಷ್ಟು ಸಂಸ್ಕೃತದ ಭಾಷೆಯ ಬೆಳವಣಿಗೆ ದೃಷ್ಟಿಯಿಂದ ಕೊಡ್ತಾ ಇದ್ದಾರೆ. ಅವುಗಳಲ್ಲಿ ಯಾರು ಸಂಸ್ಕೃತವನ್ನು ಅಧ್ಯಯನ ಮಾಡಿರ್ತಾರೋ ಅವನು ಹೋಗಿ ಅಂಥ ಯೋಜನೆಗಳನ್ನು ಕೈ ತೊಗೊಂಡು ಕೆಲಸ ಮಾಡ್ತಾ ಹೋಗ್ಬೋದಲ್ಲ. ಹಾಗಾಗಿ ನಿಮಗೆ ಇತರೆ ಭಾಷೆಗಳು ಮತ್ತು ಇತರೆ ವಿಜ್ಞಾನ ಕ್ಷೇತ್ರ, ಸಮಾಜ ವಿಜ್ಞಾನ ಕ್ಷೇತ್ರ ಅಥವಾ ಬೇರೆ ನಿಮಗೆ ವಾಣಿಜ್ಯ ಕ್ಷೇತ್ರದಲ್ಲಿ ಯಾವ ಪ್ರಾಧಾನ್ಯತೆ ಇದೆಯೋ ಆ ಪ್ರಾಧಾನ್ಯತೆಗೆ ಹತ್ತತ್ರ ಬರ್ತಾ ಇದೆ ಈಗ ಸಂಸ್ಕೃತ.
ಅದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದಾದಂಥ ಸಂದರ್ಭದಲ್ಲಿ ನಾವಿದ್ದೀವಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.